ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಚರ್ಚಿಸಿದ್ದೆವು. ನೀವು ಇನ್ನೂ ಆ ವಿಡಿಯೋವನ್ನು ನೋಡಿಲ್ಲ ಎಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ. ಮೊದಲು ಆ ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡಿ. ಈಗ ನಾವು ಕರ್ನಾಟಕದ ಭೌಗೋಳಿಕ ಲಕ್ಷಣಗಳಲ್ಲಿ 6 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಎಂದು ನೋಡಿದ್ದೆವು. ಆ 6ರಲ್ಲಿ ಒಂದನೆಯದು ಕೆನರಾ ಕರಾವಳಿ ಪ್ರದೇಶ. ಅದರ ಬಗ್ಗೆ ನೋಡುತ್ತಾ ಹೋಗೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಪಶ್ಚಿಮ ಭಾಗಗಳನ್ನೊಳಗೊಂಡಿದೆ. ಕರಾವಳಿಯ ಉದ್ದವು ಸುಮಾರು 500 ಕಿಲೋಮೀಟರ್. ಈ ಪ್ರದೇಶದಲ್ಲಿ ವಾರ್ಷಿಕ ಮಳೆ ಸುಮಾರು 100 ಅಂಗಲು. ಇಲ್ಲಿ ಸಮತಟ್ಟಾದ ಪ್ರದೇಶ ಕಡಿಮೆ ಮತ್ತು ವ್ಯವಸಾಯವು ತೆಂಗು ಮತ್ತು ಭತ್ತದ ಬೆಳೆಗೆ ಮಾತ್ರ ಸೀಮಿತವಾಗಿದೆ. ಶರಾವತಿ, ಬೆಟ್ಟಿ, ತದ್ರಿ ಮುಂತಾದ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಕರಾವಳಿಗೆ ಮೆಕ್ಕಲು ಮಣ್ಣನ್ನು ತರುತ್ತವೆ. ಈ ಪ್ರದೇಶದ ಕಣಿವೆಗಳಲ್ಲಿ ಹೆಚ್ಚು ಜನಸಾಂದ್ರತೆಯನ್ನು ಕಾಣಬಹುದು. ಇಲ್ಲಿರುವ ರೇವು ಪಟ್ಟಣಗಳಾದ ಕಾರವಾರ, ಕುಮಟಾ, ಅಂಕೋಲಾ, ಹೊನ್ನಾವರ ಮತ್ತು ಭಟ್ಕಳ ಉತ್ತರ ಕರಾವಳಿಯಲ್ಲಿ ಹಾಗೂ ಮಂಗಳೂರು, ಮಲ್ಪೆ ದಕ್ಷಿಣ ಕರಾವಳಿಯಲ್ಲಿದ್ದು ಕರ್ನಾಟಕದ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಕಾರವಾರ ಮತ್ತು ಮಂಗಳೂರು ಬಂದರುಗಳಾಗಿ ಅಭಿವೃದ್ಧಿ ಹೊಂದಿ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರಗಳಾಗಿವೆ. ಸಮುದ್ರದ ಸಾಮೀಪ್ಯದಿಂದ ಮೀನುಗಾರಿಕೆ ಪ್ರಗತಿಯನ್ನು ಸಾಧಿಸಿದೆ. ಕರಾವಳಿಯು ಹೆಚ್ಚು ಹವಳದ ನಿಧಿಯನ್ನು ಕೂಡಿದೆ. ಈ ಪ್ರದೇಶವು ತನ್ನದೇ ಆದ ರೀತಿಯಲ್ಲಿ ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದೆ. ಕರಾವಳಿಯ ಪ್ರಾಕೃತಿಕ ಸೌಂದರ್ಯವು ಅನೇಕ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಕ್ರಿಸ್ತಶಕ 16ನೇ ಶತಮಾನದಿಂದ ಪೋರ್ಚುಗೀಸರು ಮತ್ತಿತರರು ಕರಾವಳಿ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವತ್ತಿನ ವಿಷಯವಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.